ನಮಸ್ಕಾರ ಗುರುಗಳೇ. ನಮಸ್ತೆ ನಮಸ್ತೆ ಎವ್ರಿಬಡಿ. ನಮಸ್ತೆ ನಮಸ್ತೆ. ಎಲ್ರು ಆರಾಮಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಓಕೆ, ಬಾಯ್. ಯಾರು ಇವತ್ತು ಹೊಸದಾಗಿ ಜಾಯ್ನ್ ಆಗಿರೋರು? ಅವ್ರ ಪರಿಚಯ ಮಾಡ್ಕೋಬೋದಾ? ನೀವು ಬಿಡಿ ಸರ್, ಗೊತ್ತು ಬಿಡಿ ಸರ್, ನೀವು ಪರಿಚಯ ಮಾಡ್ಕೊಳ್ಳೇ ಬಿಡಿ ಸರ್. ನಂಗೆ ನಿಜವಾಗ್ಲೂ ಚೆನ್ನಾಗಿ ಗೊತ್ತು ನಿಮ್ ಬಗ್ಗೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೇರೆಯವ್ರನ್ನ ಕೇಳ್ತೀನಿ. ಸರ್ ಓಕೆ ಸರ್ ಓಕೆ. ಓಕೆ. ಯಾರು ಸರ್ ಇವತ್ತು ಹೊಸದಾಗಿ ಜಾಯ್ನ್ ಆಗಿರೋಂಥವ್ರು ಮಾಮ್ಸ್ ಡಿವೈನ್ಸ್ ಫ್ಯಾಮಿಲಿಗೆ? ಅಂದ್ರೆ ಬೇರೆ ಕ್ಲಾಸಸ್ ನೋಡದೆ ಡೈರೆಕ್ಟ್ ಆಗಿ ಇವತ್ತು ಇಲ್ಲಿ ಜಾಯ್ನ್ ಆಗಿರತಕ್ಕಂಥವ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಹೌದು ಸರ್. ಓಕೆ, ಬಾಯ್. ಓಕೆ ಸರ್, ನಾವು ಇದನ್ನ ರೆಗ್ಯುಲರ್ ಆಗಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ರಿಚುವಲ್ಸ್ ಮಾಡ್ತಾ ಇರ್ತೀವಿ, ಎಲ್ಲರಿಗೂ ತಿಳಿದಿರೋ ಹಾಗೆ. ಓಕೆ, ಸೊ ಅಮಾವಾಸ್ಯೆ ರಿಚುವಲ್ ಮಾಡೋ ಉದ್ದೇಶ ಏನಪ್ಪಾ? ಇವತ್ತು ಆಕ್ಚುಲಿ ಬಂದು ನ್ಯೂ ಮೂನ್ ಅಂತ ಹೇಳ್ತೀವಲ್ವಾ. ಸೊ ಹಾಗಾಗಿ ಇವತ್ತು ನಾವು ಯಾವುದೇ ಅಫರ್ಮೇಶನ್ಸ್ ಅಥವಾ ಏನಾದ್ರೂ ಗುರಿ ಅಂತ ಇಟ್ಟು ನಾವು ಮಾಡಿದಾಗ ಅದು ಸಕ್ಸಸ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತೆ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದಾಗೂ ಕೂಡ ಈ ದಿನದಿಂದ ಆಚೆಗೆ ತುಂಬಾನೇ ಚೆನ್ನಾಗಿರತ್ತೆ ಅಂತ ಹೇಳ್ತೀವಿ, ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಅಮಾವಾಸ್ಯೆ ರಿಚುವಲ್ನ ಮಾಡೋ ಅಂಥದ್ದು, ಹೌದಲ್ಲ? ಓಕೆ, ಎಲ್ಲರೂ ಐ ಮೀನ್ ನಿಮ್ಮ ಅಫರ್ಮೇಶನ್ಸ್ ನ ಬರೀಲಿಕ್ಕೆ ರೆಡಿ ಆಗಿದ್ದೀರಿ ಅನ್ಕೊಂತೀನಿ. ಮಾತಾಡ್ಬೇಕು, ಯಾಕೆ ಮಾತಾಡಲ್ಲ ಅಂತಿರಲ್ಲ ಯಾರು ಅಂತ. ಎಲ್ಲೋ ಪೇಜ್ ಹಾಗೂ ರೆಡಿ ಇಟ್ಟಿದ್ದೀರಲ್ಲ ಎಲ್ಲ? ಗ್ರೀನ್ ಪೆನ್, ಎಲ್ಲೋ ಪೇಜ್, ಫೈನ್. ನಿಮ್ಮ ಅಫರ್ಮೇಶನ್ಸ್ ನ ಹೇಗ್ ಬರಿಬೇಕು ಅಂತ ಗೊತ್ತಿದೆ ಅಲ್ಲ? ಲಾಸ್ಟ್ ಟೈಮ್ ಎಲ್ಲ ಕಸಿವಿಸಿ ಆಗಿದ್ರಿ. ಸೊ ಈ ಟೈಮಲ್ಲಿ ಯಾರು ಕಸಿವಿಸಿ ಆಗೋ ತರ ಬೇಡ. ನಿಮಗೆ ಏನ್ ಆಗ್ಬೇಕು ಅದು ಆಲ್ರೆಡಿ ಆಗಿದೆ ಅನ್ನುವ ರೀತಿ ಯೋಚನೆ ಮಾಡ್ತಾ ಬರೆಯುವಂಥದ್ದು. ಓಕೆ, ಸ್ಟಾರ್ಟ್ ಮಾಡಿದೀರಾ ಬರೀಲಿಕ್ಕೆ? ಯಾರಿಗಾದ್ರೂ ಏನಾದ್ರು ಇದ್ರೆ ಕೇಳ್ಬೋದು, ತೊಂದ್ರೆ ಇಲ್ಲ. ನೀವು ಕೇಳ್ದಂಗೆ ಹಾಗೆ ಸುಮ್ನಿದ್ರೆ ನಾನು ಹಾಗೆ ಸುಮ್ನೆ ಆಯ್ತಾಯ್ತು ಹೇಳ್ತೀನಿ. ಓಕೆ, ಸರ್ ಎಲ್ಲ ಪಾಸಿಟಿವ್ ಅಪ್ರಾಕ್ಸಿಮೇಷನ್ ಬರ್ತಾ ಹೋಗೋದಲ್ಲ, ಪ್ರೆಸೆಂಟ್ ಹೌದೌದು. ಬರ್ಬೇಕಾ ಫ್ಯೂಚರ್ ಆಲ್ರೆಡಿ ಆಗಿದೆ ಅಂತ ಬರೀಬೇಕು? ಆಗಿದೆ ಅಂತ ಆಗಿದೆ. ಬರೆಯುವಂಥದ್ದು, ಹೌದು, ಎಕ್ಸಾಕ್ಟ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ್ ಇದನ್ನ ಪಲಾವ್ ಎಲೆಲ್ಲೂ ಬರಿಬೋದಲ್ವಾ? ನಾವೆಲ್ಲ ಬೇಕಾದ್ರೆ ಬರೀಬಹುದು, ಬೇಡ ಎಲ್ಲೋ ಪೇಜ್ ಅಲ್ಲೇ ಬರೀರಿ. ಎಲ್ಲೋ ಶೀಟ್ ಅಲ್ಲಿ ಗ್ರೀನ್ ಪೆನ್ ಅಲ್ಲಿ ಬರೆಯುವಂಥದ್ದು. ಎಲ್ಲೋ ಬಂದು ಪ್ರಾಸ್ಪೆರಿಟಿ, ಸೊ ಜೊತೆಲಿ ಗ್ರೀನ್ ಬುಧ ಸೇರಿದಾಗ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ಲಿಕ್ಕೆ ತುಂಬಾನೇ ಈಸಿ ಆಗತ್ತೆ ಅಂತ ಉದ್ದೇಶಕ್ಕೋಸ್ಕರ ಮಾಡುವಂಥದ್ದು. ಈ ಯೆಲ್ಲೋ ಶೀಟ್ ಇಲ್ಲ ಅಂದ್ರೆ ವೈಟ್ ಅಲ್ಲಿ ವೈಟ್ ಬರಿಬೋದಾ ಸರ್? ಎಲ್ಲಾದ್ರೂ ಹಾಗಾದ್ರೆ ಬರ್ಕೊಳ್ಳಿ, ತೊಂದರೆ ಇಲ್ಲ, ವೈಟ್ ಅಲ್ಲಿ ಗ್ರೀನ್ ಪೆನ್ನೇನೆ. ಬರ್ಕೊಳ್ಳಿ. ಅಥವಾ ಗ್ರೀನ್ ಇಲ್ಲ ಅನ್ನೋರು ರೆಡ್ ಕೂಡ ಬಳಸ್ಬೋದು, ಏನ್ ತೊಂದರೆ ಇಲ್ಲ. ವೈಟ್ ಜೊತೆಗೆ ರೆಡ್ ಕೂಡ ಬಳಸ್ಬೋದು, ಸಮಸ್ಯೆ ಏನಿಲ್ಲ. ಸರ್ ಎಷ್ಟು ಬರಿಬಹುದು ಅಫರ್ಮೇಷನ್? ನಿಮ್ ಎಷ್ಟು ಇಷ್ಟ ಬರಿಬಹುದು? ಸರ್. ನಾನು ಹೇಳೋಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗಿ 1 ತಿಂಗಳೊಳಗೆ ನಿಮ್ಗೆ ಎಂತ ಕೆಲಸ ಆಗ್ಬೇಕಂತ ಇರತ್ತೆ ಅದನ್ನ ಬರ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಇಯರ್ಲಿ ಅಫರ್ಮೇಶನ್ಸ್ ಮಾಡಿದಾಗ ಅದಕ್ಕೆ ಟೈಮ್ ತಗೊಂಡಾಗ ನೆಕ್ಸ್ಟ್ ನಿಮ್ಮ ಅಫರ್ಮೇಶನ್ಸ್ ಮಾಡ್ಲಿಕ್ಕೆ ಅಷ್ಟು ಕರೆಕ್ಟ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗಿರತಕ್ಕಂತ ಅಫರ್ಮೇಶನ್ಸ್ ಗಳು ನೀವೇ ಬರ್ಕೊಂಡು ಅದು ಸಕ್ಸಸ್ ಆದಾಗ ನಿಮ್ಗೆ ಇನ್ನೂ ಅದು ಎನರ್ಜಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೀವು ಅನ್ಕೊಂಡಿದ್ದು ಅದು ನೋಡಿ ಸರ್, ಒಂದ್ ಹೇಳ್ತೀನಿ, ಯಾವುದೇ ಅಫರ್ಮೇಶನ್ಸ್ ಅಂತ ನಾವು ಏನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ, ಈ ವಿಚಾರದಲ್ಲಿ ಮಾಡಬಹುದಾದ ಕೆಲಸ ಅಂದ್ರೆ 3 ರಿಂದ 4 ವಿಧಾನದಲ್ಲಿ ಮಾಡುವಂಥದ್ದು ಸರ್. ಒಂದು, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ರಿಚುವಲ್ ಅಲ್ಲಿ ಕೂಡ ಸಕ್ಸಸ್ ಆಗತ್ತೆ. ಸೆಕೆಂಡ್ ಒನ್, ನಿಮ್ಗೆ ಇಯರ್ಲಿ ಡೈರಿ ಬರೆಯುವಂತ ಅಭ್ಯಾಸ ಇದ್ರೆ, ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳೋಂಥದ್ದು. ನನಗೆ ಇಂಥ ದಿವಸ ಇಂಥದೇ ಕೆಲಸ ಆಗತ್ತೆ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ನೀವು ಬರಿತಾ ಹೋದಂಗೂ ಕೂಡ ಆ ಕೆಲಸ ಸಾಧ್ಯತೆಗಳು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದ್ರ ಜೊತೆಯಲ್ಲಿ ಬೇರೆ ಏನ್ ಮಾಡ್ಬೋದು ಸರ್ ಅಂತ ಕೇಳಿದ್ರೆ, ನಿಮ್ಮ ವಾಯ್ಸ್ ಅಲ್ಲೇ ನೀವೇ ರೆಕಾರ್ಡಿಂಗ್ ಮಾಡ್ತಾ, ನಾನು ಇಂಥ ದಿವಸ ಇದನ್ನು ಸಾಧನೆ ಮಾಡ್ಲಿ, ಇಷ್ಟು ದಿವಸದೊಳಗಡೆ ಈ ಕೆಲಸ ಮಾಡೇ ಮಾಡ್ತೀನಿ. ಎಕ್ಸಾಂಪಲ್, ನಿಮ್ಮ ಬಜೆಟ್ ಅಂದ್ರೆ ನಿಮ್ಮ ಅರ್ನಿಂಗ್ ಈಗ ತಿಂಗಳಿಗೆ ಒಂದು 50,000 ಇದ್ರೆ, ನಾನು ನೆಕ್ಸ್ಟ್ ಇನ್ನ 3 ತಿಂಗಳ ಒಳಗಡೆ ನಾನು 1 ಲಕ್ಷಕ್ಕೆ ನನ್ನ ತಿಂಗಳ ಅರ್ನಿಂಗ್ ನ
ತಂದೆ ತರ್ತೀನಿ ಕಾನ್ಫಿಡೆಂಟ್ ಆಗಿ ನೀವು ಅದನ್ನ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ನೈಟ್ ಮಲಗುವಾಗ ಕೂಡ ಅದನ್ನ ಡೈಲಿ ಕೇಳ್ತಾ ಇದ್ದಾಗ ನಿಮ್ಗೆ ಏನಾಗಬೇಕು ಅದನ್ನ ನೀವು ಗುರಿ ಅಂತ ಮಾಡಿಕೊಂಡು ಆ ಗುರಿನ ಒಂದು ವಾಯ್ಸ್ ರೆಕಾರ್ಡ್ ಮೂಲಕ ನೀವು ಮಾಡಿಟ್ಟು ಪಾಸಿಟಿವ್ ವೈಬ್ಸ್ ಅಲ್ಲಿ ಮಾಡಿಟ್ಟು ಅದನ್ನ ರೆಗ್ಯುಲರ್ ಆಗಿ ನೈಟ್ ಮಲಗುವಂತ ಸಮಯದಲ್ಲಿ ರಿಪೀಟ್ 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 ಕೇಳ್ತಾ ಇದ್ರು ಕೂಡ ಆ ಕೆಲ್ಸಗಳು ಆಗ್ಲಿಕ್ಕೆ ತುಂಬಾನೇ ಅನುಕೂಲ ಆಗತ್ತೆ. ಓಕೆನಾ? ಈ ಪ್ರಯತ್ನ 100% ಮಾಡಿ ನೋಡಿ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡೋದೇ ಹಾಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ನಿಮಗೆ ಯಾವುದಾದ್ರೂ ಒಂದು ಕಲರ್, ಈಗ ಗ್ರೀನ್ ಕಲರ್ ಒಂದು ಇವತ್ತು ನೋಡ್ಬೇಕಂತ ಫಿಕ್ಸ್ ಆದ್ರೆ ಅವತ್ತು ಕಾಣೋಂಥದ್ದೆಲ್ಲ ಗ್ರೀನ್ ಕಲರೇ ಜಾಸ್ತಿ ಕಾಣುತ್ತೆ. ರೆಡ್ ಕಲರ್ ನೋಡ್ಬೇಕಂತ ಫಿಕ್ಸ್ ಆದ್ರೆ ಅವತ್ತು ಕಾಣೋಂಥದ್ದೆಲ್ಲ ರೆಡ್ ಕಲರ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಸಾಂಗ್ನ ಕೇಳಿದಾಗ ಅವತ್ತಿನ ದಿವಸ ಎಲ್ಲ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಯಲ್ಲಿ ಆ ಸಾಂಗ್ ಬರ್ತಾ ಇರುತ್ತೆ. ಹೇಗೆ ಬರುತ್ತೆ ಇದೆಲ್ಲ? ಇದೆಲ್ಲ ವರ್ಕ್ ಮಾಡುವಂಥದ್ದೇ ಲಾ ಆಫ್ ಅಟ್ರಾಕ್ಷನ್ ಮೇಲೆ. ಸೊ ಹಾಗಾಗಿ ನೀವು ಯಾವುದ್ರ ಮೇಲೆ ಹೆಚ್ಚು ಗಮನ ತರ್ತೀರಿ, ಯಾವುದ್ರ ಮೇಲೆ ಹೆಚ್ಚು ಆಸಕ್ತಿ ತೋರಿಸ್ತೀರಿ, ಆ ಕೆಲಸಗಳು 100% ಆಗತ್ತೆ. ಆ ಆಗತ್ತೆ ಅನ್ನೋ ಹೋಪ್ ನಮ್ಮಲ್ಲಿರಬೇಕು. ಅದಕ್ಕೆ ತಕ್ಕನಾದ ಎನರ್ಜಿ ನಾವು ಆಗ್ತಾ, ಅದ್ರ ತಕ್ಕನಾದ ಕೆಲಸಗಳನ್ನ ಮಾಡ್ತಾ, ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದಾಗ 100% ಆಗತ್ತೆ. ಈಗ ಸಿಂಪಲ್ ಆಗಿ ಹೇಳೋಂಥದ್ದು, ಸರ್ ನೀವೊಂದು ಸಾಕಿರೋ ಪ್ರಾಣಿನೇ ಆದ್ರು ಅದಕ್ಕೆ ನೀವು ಎಷ್ಟು ಪ್ರೀತಿ ಕೊಡ್ತೀರಿ, ಅದು ನಿಮ್ಗೆ ಅಷ್ಟಕ್ಕೆ ಅದಕ್ಕಿಂತ ಅತಿ ಹೆಚ್ಚಾಗಿ ಪ್ರೀತಿ ಕೊಟ್ಟೇ ಕೊಡುತ್ತಲ್ವಾ? ಸೊ ಪ್ರತಿ ಒಂದು ಲಾ ಆಫ್ ಅಟ್ರಾಕ್ಷನ್ ಕೂಡ ವರ್ಕ್ ಮಾಡೋದು ಅದೇ ರೀತಿನೇ. ನೀವು ಯಾವ ಬೇಸ್ ಮೇಲೆ ಜಾಸ್ತಿ ಎನರ್ಜಿ ಆಗ್ತಾ ಇರ್ತೀರಿ, ಯಾವ ಕೆಲಸದ ಮೇಲೆ, ಅಥವಾ ಯಾರು ಅಂದ್ರೆ, ಈಗ ನಾನು ಒಂದು ಪೆಟ್ ಅಂತ ಎಕ್ಸಾಂಪಲ್ ಕೊಟ್ಟೆ. ಆ ಪೆಟ್ಗೆ ನೀವು ಎಷ್ಟು ಪ್ರೀತಿ ತೋರಿಸ್ತೀರೋ ಅದಕ್ಕಿಂತ 10 ಪಟ್ಟು 100 ಪಟ್ಟು ನಿಮ್ಮ ಮೇಲೆ ಪ್ರೀತಿ ಇಟ್ಟೇ ಇಟ್ಟಿರುತ್ತಲ್ವಾ? ಸೊ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋದು ಇದೇ ರೀತಿನೇ. ನೀವು ಯಾವ್ದು ಬೇಕು ಬೇಕು ಅಂತ ಬಯಸ್ತಾ ಹೆಚ್ಚಾಗಿ ಅದ್ರ ಮೇಲೆ ಗಮನ ಕೊಡ್ತಾ ಇರ್ತೀರಿ, ಅದು 100% ನಿಮ್ ಕಡೆ ಒಲಿಯತ್ತೆ, ಬಂದೇ ಬರುತ್ತೆ. ಬಟ್ ನೀವು ಅಷ್ಟೇ ಅದಕ್ಕೆ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡೋಂಥದ್ದಾಗಬೇಕು. ಓಕೆನಾ? ಫೈನ್. ಒಂದು ಅಟ್ಲೀಸ್ಟ್ ಒಂದು ಐದನ್ನ ಬರ್ಕೊಳ್ಳಿ. ನಿಮ್ಗೆ ಏನ್ ಆಗ್ಬೇಕು ಈ ಒಂದು ತಿಂಗಳಲ್ಲಿ, ನೆಕ್ಸ್ಟ್ ಅಮಾವಾಸ್ಯೆ ಅಷ್ಟೊತ್ತಿಗೆ ನಿಮ್ ಕೈಲಿ ಮಾಡಬಹುದಾದ, ಅಂದ್ರೆ ನೀವು ₹5 ಪ್ರೆಷರ್ ಅಂತಾದ್ರೆ ₹10 ಅಷ್ಟು ಬರೆಯುವಂಥದ್ದು. ಅಂದ್ರೆ ನಿಮ್ಗೆ 1 ಲಕ್ಷ ಅಂದ್ರೆ ಒಂದು 5 ಲಕ್ಷದವರೆಗೂ ಆ ಥರ ಎಕ್ಸ್ಪೆಕ್ಟೇಷನ್ ನೀವು ಕೈಲಿ ಸಂಪಾದನೆ ಮಾಡ್ತೀನಿ ಅನ್ನೋ ಛಲ ಇದ್ದು ಮಾಡೋವಂಥದ್ದು ಮಾಡಿದಾಗ ಅದು ಏನಾದರೂ ದಾರಿಗಳು ಬಿಟ್ಕೊಡುತ್ತೆ ಸರ್. ಯಾವುದೇ ಒಂದು ಭಗವಂತ ನಿಮ್ಗೆ ಎದುರುಗಡೆ ಬಂದು ಯಾವುದನ್ನು ಮಾಡಲ್ಲ, ಎಲ್ಲವೂ ಬರುವಂಥದ್ದು ಮನುಷ್ಯನ ರೂಪದಲ್ಲಿ. ಸೊ ಅಂತಂತ ಒಳ್ಳೆ ಜನ ಕನೆಕ್ಟ್ ಆಗ್ತಾರೆ, ಅಂತಂತ ಒಳ್ಳೆ ವ್ಯವಹಾರ ಬರೋವಂಥದ್ದು, ಅಂತ ಬಿಸ್ನೆಸ್ ಚೆನ್ನಾಗಿ ಆಗುವಂಥದ್ದು, ಈ ರೀತಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಪ್ರತಿ ಒಂದು ವಿಚಾರದಲ್ಲೂ. ಬಟ್ ಅದ್ರ ಮೇಲೆ ನಿಮ್ಮ ದಿನದ ಒಂದು ಎನರ್ಜಿ ಇರಲೇಬೇಕು ಅದ್ರ ಮೇಲೆ. ಆ ರೀತಿ ಮಾಡಿದ್ರೆ 100% ಸಕ್ಸಸ್ ಸಿಗತ್ತೆ ಅಂತ ಹೇಳ್ತೀನಿ. ಓಕೆ.
ಒಂದು ಸಂಪೂರ್ಣವಾಗಿ ಕ್ಲಾರಿಟಿ ಇರಬೇಕು. ಇದನ್ನ ಹಾಗೆ ಆಗತ್ತೆ, ಮಾಡೇ ಮಾಡ್ತೀವಿ ಅನ್ನೋಂಥದ್ದು ಸಂಪೂರ್ಣವಾಗಿ ಕ್ಲಾರಿಟಿ ಇದ್ದಾಗ ಆ ಕೆಲಸಗಳು ಗ್ಯಾರಂಟಿ ಆಗೇ ಆಗತ್ತೆ ಸರ್. ನೀವು ಎಷ್ಟು ನಂಬಿ ಮಾಡ್ತೀರಿ ಅಷ್ಟು ಖಂಡಿತವಾಗ್ಲೂ ಆಗತ್ತೆ ಆ ಕೆಲಸ. ನಿಮ್ಮ ನಂಬಿಕೆ ಮೇಲೆ ಪ್ರತಿಯೊಂದು ನಿಂತಿರೋ ಅಂಥದ್ದು. ನೀವು ಎಷ್ಟು ನಂಬ್ತೀರಾ ಅಷ್ಟು ಕೆಲಸ ಆಗತ್ತೆ. ಓಕೆನಾ? ಮಾಡಿದಿರಲ್ಲ, ಈಗ ಇದನ್ನ 5 ಫೋಲ್ಡ್ ಅಂತ ಹೇಳ್ತೀನಿ ಸರ್ ನಾನು. 1, ಓಕೆ, 2, ಇದನ್ನ ನೀವು ಇಂಟರ್ನಲ್ಲಿ ಅಂದ್ರೆ ಒಳಗಡೆ ಮಕ್ಕೆ ಮಡಚ್ಬೇಕಂತ, ಈ ತರ ಒಳಗಡೆ ಮಕ್ಕೆ. ಓಕೆನಾ? ಅಥವಾ 3 ಫೋಲ್ಡ್ ಮಾಡಿದ್ರು ಸಾಕು. ದೊಡ್ಡದಾಗಿದ್ರೆ 5 ಫೋಲ್ಡ್ ಅಥವಾ 3 ಫೋಲ್ಡ್ ನೋಡಿ ಇದು. ಓಕೆ ಅಲ್ಲ? ಇದರ ಮೇಲೆ ಇನ್ಫಿನಿಟಿ ಸಿಂಬಲ್ 8ನ ಅಡ್ಡ ಬರೆಯುವಂಥದ್ದು. ಇದ್ರಲ್ಲಿ ನಾನು ತೋರಿಸಿದ್ರು ನಿಮ್ಗೆ ಆಕ್ಚುಲಿ ಅದು ಕಾಣಲ್ಲ, ಅದೊಂದು ಇಶ್ಯೂ. ಓಕೆ, ನಾನು ಮಾರ್ಕರ್ ಅಲ್ಲಿ ಬರೆದ್ರೆ ನಿಮ್ಗೆ ಕಾಣುತ್ತೆ ಅನ್ಕೊಂತೀನಿ ಈಸಿಯಾಗಿದೆ. ಇದರ ಜೊತೆಲಿ 2190 ಕೋಡ್ ಹೇಳಿ. 2190 ಹೀಲಿಂಗ್ ಕೋಡ್ ಅಂತ ಹೇಳ್ತೀವಿ. 2190 ಕಾಣಿಸುತ್ತಾ? ಐ ಮೀನ್ ಕಾಣಿಸ್ಬೋದು ಅನ್ಕೊಂತೀನಿ. ಕಾಣಿಸಿದ್ರೆ ಓಕೆ, ಇಲ್ಲಾಂದ್ರೆ ಬರೀರಿ ಹತ್ರ. ಓಕೆ, ಫೈನ್ ಸರ್ ಮೇಲ್ಗಡೆ ಬರೀಬೇಕು ಒಳಗಡೆ ಬರೀಬೇಕು? ಸರ್, ಇದು ನೀವು ಫೋಲ್ಡಿಂಗ್ ಮಾಡಿರ್ತೀರಲ್ಲ, ಫೋಲ್ಡಿಂಗ್ ನೋಡಿ ಎಕ್ಸಾಂಪಲ್, ಇದು ಫೋಲ್ಡಿಂಗ್ ಅಲ್ಲಲ್ಲ, ಇನ್ಫಿನಿಟಿ ಸಿಂಬಲ್ ಬರ್ತೀವಲ್ಲ ಅದ್ರ ಮೇಲ್ಗಡೆ ಮುಂದೆ ಬರೀಬೇಕು? ಬರೆಯುವಂಥದ್ದು, ಇಲ್ಲಿ ಬರೆಯುವಂಥದ್ದು. ಅಲ್ಲ, ಫೋಲ್ಡ್ ಮಾಡಾಯ್ತು, Fold ಇನ್ಫಿನಿಟಿ ಮೇಲೆ ಸಿಂಬಲ್ ಬರೀಬೇಕು. ಮೇಲ್ಗಡೆ ಬರೀಬೇಕಾ ಇನ್ಫಿನಿಟಿ ಒಳಗಡೆ ಬರೀಬೇಕು? ಕಾಂಗ್ರೆಸ್ ಸೂಪರ್. ಅಲ್ಲ ಹೌದು ಓಕೆ. ಬರೆಯುವಂಥದ್ದು. ಈಗ ಇದನ್ನ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ತಾ ರೈಟ್ ಹ್ಯಾಂಡ್ ನ ಕ್ಲೋಸ್ ಮಾಡ್ತಾ, ಇದ್ರ ಜೊತೆಯಲ್ಲಿ ನಿಮ್ಮ ಹೀಲಿಂಗ್ ಮಾಡುವಂಥದ್ದು ಯಾವ್ದಾದ್ರು ಕ್ರಿಸ್ಟಲ್ಸ್ ಏನಾದ್ರು ಇದ್ರೂ ಕೂಡ ಅದನ್ನ ಮುಂದೆ ಕೂಡ ಇಡ್ತಾ ಈಗ ಇಡ್ಬೋದು. ನೀವು ನಿಮ್ಮ ಯಾವುದೇ ರುದ್ರಾಕ್ಷಿ ಅಥವಾ ಕ್ರಿಸ್ಟಲ್ಸು, ನೀವು ಯಾವುದಕ್ಕೆ ನಿಮ್ಮ ಯಂತ್ರಾಸ್ ಏನಾದರೂ ಇದ್ರೂ ಕೂಡ, ನಿಮ್ಗೆ ಯಾವ ಪ್ರಾಡಕ್ಟ್ ಅದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಎನರ್ಜಿ ಕೊಡೋ ಅಂಥದ್ದು ಇರುತ್ತಲ್ಲ, ಅದನ್ನ ಕೂಡ ಬೇಕಾದ್ರೆ ನೀವು ಈ ರೀತಿ ಮುಂದೆನೆ ಇಡ್ತಾ ಹಿಂಗೆ ನಿಮ್ಮ ಕೈಗಳು ಅದ್ರ ಮೇಲೆ ಇಡ್ಬೋದು. ಇದನ್ನ ಮುಂದೆ ಇಡ್ತಾ ನಿಮ್ಮ ವಸ್ತುಗಳಿಗೂ ನೀವು ಹೀಲಿಂಗ್ ಮಾಡ್ಕೊಂತ ನಂತರ ನಾನು ಹೇಳ್ತಾ ಹೋಗ್ತೀನಿ. ಆ ರೀತಿ ಬೇರೆಯವರಿಗೂ ಸಮೇತವಾಗಿ ನೀವು ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಹೋಗುವಂಥದ್ದು. ಓಕೆನಾ? ಸರ್ ನಂಬರ್ ಯಾವುದು ಸರ್? ನಮಸ್ತೆ ಸರ್. 2190 2190. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಮಾಡಿ. ಎಲ್ಲ ಆಗಿದ್ಯಾ? ಎಸ್ ಆರ್ ನೋ ರಿಪ್ಲೈ ಮಾಡ್ಬೋದಾ? ಆಗಿದ್ಯಾ ಇಲ್ವಾ? ಅಟ್ಲೀಸ್ಟ್ ಮೆಸೇಜ್ ಎಲ್ಲಾದ್ರೂ ರಿಪ್ಲೈ ಮಾಡ್ಬೋದಾ? ಎಸ್ ಸರ್. ಎಸ್ ಸರ್. ಎಲ್ಲರದು ಆಗಿದೆ ಅಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. 3 ಬಾರಿ ಓಂಕಾರದಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಎಲ್ಲರೂ 3 ಬಾರಿ ಓಂಕಾರ ಡೀಪ್ ಆಗಿ ಓಂಕಾರ ಮಾಡ್ತಾ ಹಾಗೆ ನಾನು ಹೇಳ್ತಾ ಹೋಗ್ತೀನಿ, ಆ ರೀತಿ ಮಾಡ್ತಾ ಹೋಗಿ. ಅಂದ್ರೆ ನಿಮ್ಮ ಉಸಿರನ್ನ ಓಂಕಾರ ಮುಗಿದ ನಂತರ ನಾನು ಹೇಳ್ತೀನಿ, ನಿಧಾನವಾಗಿ ನಿಮ್ಮ ಉಸಿರನ್ನ ಒಳಗೆ ತಗೋತೀರಿ. ತಗೊಳ್ಬೇಕಾದ್ರೆ ನಿಮ್ಮ ಅಫರ್ಮೇಷನ್ಸ್ನ ಹೇಳ್ಕೊತೀರಿ, ಉಸಿರನ್ನ ಹೋಲ್ಡ್ ಮಾಡ್ತೀರಿ. ಉಸಿರನ್ನ ಹೋಲ್ಡ್ ಮಾಡಿದಾಗ ನಿಮ್ಮ ಅಫರ್ಮೇಷನ್ಸ್ಗಳೆಲ್ಲ, ನಿಮ್ಮ ಬಯಕೆಗಳೆಲ್ಲ ಈಡೇರುವ ಹಾಗೆ
ಕಲ್ಪನೆ ಮಾಡಿ ವಿಜುವಲೈಸೇಷನ್ ಮಾಡ್ತೀರಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ಯೂನಿವರ್ಸಲ್ ಅಂತ ನಿಮ್ಮ ಯಾವ ಒಂದು ಇದನ್ನ ಜಾಸ್ತಿ ನಂಬ್ತೀರಿ ಅದಕ್ಕೆ ಎಲ್ಲವೂ ನೆರವೇರಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳೋ ಅಂಥದ್ದು. ಓಕೆನಾ? ಸ್ಟಾರ್ಟ್ ಮಾಡೋಣ. ಸೂಪರ್. ಓಕೆ, ಆದಷ್ಟು ಸ್ವಲ್ಪ ಉಸಿರನ್ನ ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡ್ತಾ ಇಮ್ಯಾಜಿನ್ ಮಾಡಿ. ಇದು ತುಂಬಾನೇ ಎನರ್ಜಿ ಕೊಡುತ್ತೆ ಪ್ರತಿಯೊಬ್ಬರಿಗೂ. ಓಕೆ ಓಕೆ ಫೈನ್. ಸ್ಟಾರ್ಟ್ ಮಾಡಿ. 3 ಬಾರಿ ಓಂಕಾರನ ಹೇಳೋ ಅಂಥದ್ದು. ಎಷ್ಟು ಡೀಪ್ ಆಗತ್ತೆ ಅಷ್ಟು ಡೀಪ್ ಆಗಿ ಹೇಳಕ್ ಸಾಧ್ಯ ಆದ್ರೆ ದಯವಿಟ್ಟು ಹೇಳ್ಕೊಳ್ಳಿ. ಓಂಕಾರಕ್ಕಿಂತ ಬೇರೆ ಇನ್ಯಾವುದು ಇಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ಗಾಗ್ಲಿ ನಿಮ್ಮ ಜೀವನದ ಒಂದು ಸದುದ್ದೇಶಕ್ಕೆ ಬೆಳೆಸ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಇದಿಲ್ಲದೆ ಇರೋದ್ರಿಂದ ಓಂಕಾರ ತುಂಬಾನೇ ಎನರ್ಜೆಟಿಕ್ ಕೆಲಸ ಮಾಡುತ್ತೆ. ಓಕೆ, ಹಾಗೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ತಾ ನಿಮ್ಮ ಅಫರ್ಮೇಷನ್ಸ್, ನಿಮ್ಮ ಬಯಕೆಗಳೇನಿದೆ ಅದನ್ನ ಹೇಳ್ಕೊತಾ ಇದ್ದೀರಿ. ನಿಧಾನವಾಗಿ ಉಸಿರನ್ನ ಬಿಗಿ ಹಿಡಿತಾ ನಿಮ್ಮ ಬಯಕೆಗಳು ಈಡೇರಿರೋ ಹಾಗೆ ವಿಜುವಲೈಸೇಷನ್ ಮಾಡ್ತಾ ಇದ್ದೀರಿ. ಉಸಿರನ್ನ ನಿಧಾನವಾಗಿ ಹೊರಗಾಗ್ತಾ ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀರಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ತಾ ನಿಮ್ಮ ಬಯಕೆಗಳನ್ನ ಹೇಳ್ಕೊತಾ ಇದ್ದೀರಿ. ಹಾಗೆ ಉಸಿರನ್ನ ಬಿಗಿ ಹಿಡಿತಾ ನಿಮ್ಮ ಬಯಕೆಗಳೆಲ್ಲ ನೆರವೇರಿರೋ ಹಾಗೆ ವಿಜುವಲೈಸೇಷನ್ ಮಾಡ್ತಾ ಇದ್ದೀರಿ. ಹಾಗೆ ನಿಧಾನವಾಗಿ ನಿಮ್ಮ ಉಸಿರನ್ನ ಹೊರಗ್ ಬಿಡ್ತಾ ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀರಿ. ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವತೆ, ನಿಮ್ಮ ಯೂನಿವರ್ಸಲ್ಗೆ ಎಲ್ಲವನ್ನೂ ನೆರವೇರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ತಾ ನಿಮ್ಮ ಅಫರ್ಮೇಷನ್ಸ್ನ ಹೇಳ್ಕೊತಾ ಇದ್ದೀರಿ. ನಿಮ್ಮ ಬಯಕೆಗಳನ್ನ ಹೇಳ್ಕೊತಾ ಇದ್ದೀರಿ. ಹಾಗೆ ಉಸಿರನ್ನ ಬಿಗಿ ಹಿಡಿತಾ ನಿಮ್ಮ ಬಯಕೆಗಳೆಲ್ಲ ಈಡೇರಿರೋ ಹಾಗೆ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೀರಿ. ನಿಮ್ಮ ಬಯಕೆಗಳೆಲ್ಲ ಈಡೇರಿದಾಗ ನಿಮ್ಮ ಮನಸ್ಸಲ್ಲಿ ಎಂತ ಖುಷಿ ಇರುತ್ತೆ ಆ ಖುಷಿನ ಫೀಲ್ ಮಾಡ್ತಿದ್ದೀರಿ, ಆ ಸಂತೋಷನ ಫೀಲ್ ಮಾಡ್ತಿದ್ದೀರಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗ್ ಬಿಡ್ತಾ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀರಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ತಾ ನಿಮ್ಮ ಅಫರ್ಮೇಷನ್ಸ್ನ ಹೇಳ್ಕೊತಾ ಇದ್ದೀರಿ. ಉಸಿರನ್ನ ಬಿಗಿ ಹಿಡಿತಾ ನಿಮ್ಮ ಬಯಕೆಗಳೆಲ್ಲ ಈಡೇರಿದ ಹಾಗೆ
ನಿಮ್ಮ ಎನರ್ಜಿ ಹೇಗಿರುತ್ತೆ ಅದನ್ನ ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೀರಿ. ನಿಮ್ಮ ಕಣ್ಮುಂದೆ ಆ ಬಯಕೆಗಳು ಈಡೇರಿದಾಗ ನಿಮ್ಮ ಎನರ್ಜಿ ಹೇಗಿರುತ್ತೆ, ಆ ಫೀಲಿಂಗ್ ಕಣ್ಮುಂದೆ ಕಾಣ್ತಾ ಇದೆ, ಅಷ್ಟ್ರ ಮಟ್ಟಿಗೆ ನೀವು ವಿಜುವಲೈಸೇಷನ್ ಮಾಡ್ತಾ ಇದ್ದೀರಿ. ಆ ಖುಷಿ ಫೀಲ್ ಮಾಡ್ತಾ ಇದ್ದೀರಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡ್ತಾ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳನ್ನ ಹೇಳ್ಕೊಂತ ಇದ್ದೀರಿ. ಹಾಗೆ ನಿಧಾನವಾಗಿ ನಿಮ್ಮ ವಸ್ತುಗಳನ್ನ ಕೆಳಗಿಡ್ತಾ ಎರಡೂ ಕೈಗಳನ್ನು ಜೋಡಿಸುತ್ತಾ ನಮಸ್ಕಾರ ಮುದ್ರೆಗೆ ಬರ್ತಾ ಇದ್ದೀರಿ. ಇಮ್ಯಾಜಿನ್ ಮಾಡಿ ನೀವೊಂದು ಒಳ್ಳೆ ದೇವಾಲಯದಲ್ಲಿ, ಪ್ರಶಾಂತವಾಗಿರತಕ್ಕಂಥ ದೇವಾಲಯದಲ್ಲಿ ಕುಂತಿದ್ದೀರಿ. ನಿಮ್ಮ ಕಣ್ಣು ಮುಂದೆ ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲ ದೇವರು ಅಥವಾ ಯೂನಿವರ್ಸಲ್, ನಿಮ್ಮ ಆತ್ಮ ಅಂತ ಏನ್ ನೀವು ಬಯಸ್ತೀರಿ ಅದು ಕಣ್ಮುಂದೆ ಕಾಣ್ತಾ ಇರೋ ಹಾಗೆ ಫೀಲ್ ಮಾಡ್ತಾ ಇದ್ದೀರಿ. ಆ ಫೀಲಿಂಗ್ ಅಲ್ಲಿ ತುಂಬಾನೇ ಖುಷಿ ಪಡ್ತಾ ಇದ್ದೀರಿ, ಆನಂದ ಪಡ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ. ನಿಮ್ ಕಣ್ಮುಂದೆ ಇರತಕ್ಕಂತ ನಿಮ್ಮ ಇಷ್ಟ ದೇವರು ನಿಮ್ಗೆ ಆಶೀರ್ವಾದದ ರೂಪದಲ್ಲಿ ನಿಮ್ಗೆ ಕೊಡ್ತಾ ಇರತಕ್ಕಂತ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಿ, ಪ್ರೇ ಮಾಡ್ತಾ ಇದ್ದೀರಿ, ನಿಮ್ಮ ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಇದ್ದೀರಿ. ನನಗೆ ಈ ಎನರ್ಜಿ ಕೊಟ್ಟಿದ್ದಕ್ಕೆ, ನನಗೆ ಈ ಶಕ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ನನಗೆ ಕೊಟ್ಟಿರ್ತಕ್ಕಂಥ ಎಲ್ಲದಕ್ಕೂ ನಿನಗೆ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ ಅಂತ ಪ್ರೇ ಮಾಡ್ತಾ ಇದ್ದೀರಿ. ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಅಗಲಿಸುತ್ತಾ ಆ ದೇವತೆಗಳಿಂದ ಬರ್ತಾ ಇರತಕ್ಕಂಥ ಎನರ್ಜಿನ ರಿಸೀವ್ ಮಾಡ್ತಾ ಇದ್ದೀರಿ, ಫೀಲ್ ಮಾಡ್ತಾ ಇದ್ದೀರಿ. ಆ ದೇವತೆಗಳಿಂದ ಬರ್ತಾ ಇರತಕ್ಕಂಥ ಒಂದು ಗೋಲ್ಡನ್ ಎನರ್ಜಿ ನಿಮ್ಮ ಕೈಗಳ ಮುಖಾಂತರ ನಿಮ್ಮ ದೇಹಕ್ಕೆ ಬರ್ತಾ ಇರತಕ್ಕಂಥದ್ದು, ಹಾಗೆ ನಿಮ್ಮ ಸಹಸ್ರಾರ ಚಕ್ರದ ಮುಖಾಂತರ ನಿಮ್ಮ ದೇಹಕ್ಕೆ ಬರ್ತಾ ಇರತಕ್ಕಂಥದ್ದು ಫೀಲ್ ಮಾಡ್ತಾ ಇದ್ದೀರಿ, ಫೀಲ್ ಆಗ್ತಾ ಇದೆ. ನಿಮ್ಗೆ ಅದು ಬರ್ತಾ ಇರತಕ್ಕಂಥ ಎನರ್ಜಿ ಸರ್ಕ್ಯುಲೇಷನ್ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಮ್ಮ ಕೈ ಬೆರಳುಗಳ ತುದಿಗಳಿಂದ ಹಾಗೂ ನಿಮ್ಮ ಸಹಸ್ರಾರ ಚಕ್ರದಿಂದ ಎನರ್ಜಿ ನಿಮ್ಮ ದೇಹಕ್ಕೆ ಬರ್ತಾ ಇರತಕ್ಕಂಥದ್ದು ತುಂಬಾನೇ ಕ್ಲಿಯರ್ ಆಗಿ ಫೀಲ್ ಆಗ್ತಾ ಇದೆ. ನಿಮ್ಗೆ ಆ ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ನಿಮ್ಗೆ ಆ ದೇವತೆಗಳಿಂದ ಬರ್ತಾ ಇರತಕ್ಕಂಥ ಎನರ್ಜಿ ರಿಸೀವ್ ಮಾಡ್ತಾ ಇದ್ದೀರಿ. ನೀವು ಫೀಲ್ ಮಾಡಿ ನಿಮ್ ಕಣ್ಮುಂದೆ ಆ ದೇವತೆಗಳ ಚಿತ್ರ ಬರ್ತಾ ಇದೆ. ಆ ದೇವತೆ ಕೊಡ್ತಾ ಇರತಕ್ಕಂಥ ಆ ಎನರ್ಜಿ ನೀವು ತುಂಬಾ ರಿಸೀವ್ ಮಾಡ್ತಾ ಇದ್ದೀರಿ, ತುಂಬಾ ಖುಷಿಯಿಂದ ರಿಸೀವ್ ಮಾಡ್ತಾ ಇದ್ದೀರಿ, ತುಂಬಾ ಖುಷಿಯಿಂದ ರಿಸೀವ್ ಮಾಡ್ತಾ ಇದ್ದೀರಿ. ಆ ಎನರ್ಜಿ ಇಡೀ ನಿಮ್ಮ ಬಾಡಿಯ ತುಂಬಾ ಕವರ್ ಆಗ್ತಾ ಇದೆ. ಆ ಎನರ್ಜಿ ಬರ್ತಾ ಬರ್ತಾ ನಿಮ್ಮ ಇಡೀ ಬಾಡಿ ಎನರ್ಜೆಟಿಕ್ ಆಗ್ತಾ ಇದೆ, ತುಂಬಾನೇ ಸಂತೋಷ ಆಗ್ತಾ ಇದೆ. ನಿಮ್ಮ ಮುಖದಲ್ಲಿ ಆ ಸಂತೋಷದ ಭಾವ ಎದ್ದು ಕಾಣ್ತಾ ಇದೆ. ಆ ತಾಯಿ ಕೊಡ್ತಾ ಇರತಕ್ಕಂಥ ಎನರ್ಜಿ ರಿಸೀವ್ ಮಾಡ್ತಾ ತುಂಬಾನೇ ಖುಷಿ ಭಾವಿಸ್ತಾ ಇದ್ದೀರಿ. ಫೀಲ್ ಮಾಡಿ. ಹಾಗೆ ನಿಧಾನವಾಗಿ ಆಶೀರ್ವಾದ ಮುದ್ರೆಗೆ ಬನ್ನಿ. ಎರಡೂ ಕೈಗಳನ್ನು ಆಶೀರ್ವಾದ ಮಾಡೋ ತರ ತೆಗೆಸ್ಕೊಳ್ಳಿ. ಈ ಒಂದು ಸತ್ಸಂಗದಲ್ಲಿ ಸೇರುತ್ತಿರತಕ್ಕಂತ ಎಲ್ಲರಿಗೂ ನಿಮ್ಮ ಕಡೆಯಿಂದ ಆಶೀರ್ವಾದ ಸರ್ಕ್ಯುಲೇಟ್ ಆಗ್ತಾ ಇದೆ. ಎಲ್ಲರಿಗೂ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಿ, ಎಲ್ಲರೂ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲರ ಎನರ್ಜಿ ಎಲ್ಲರಿಗೂ ಸಬ್ಮಿಟ್ ಕೊಡ್ತಾ ಇದ್ದೀರಿ. ಎಲ್ಲರೂ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಎಲ್ಲರ ಕಾರ್ಯಗಳು ಸಿದ್ಧಿ ಆಗ್ಲಿ, ಎಲ್ಲರ ಕೆಲಸಗಳು ಸಕ್ಸಸ್ ಆಗ್ಲಿ. ನೀವು ಬರೆದಿರತಕ್ಕಂಥ ಅಫರ್ಮೇಶನ್ಸ್ಗಳು ಎಲ್ಲರಿಗೂ ಫಲಿಸ್ಲಿ ಅಂತ ಭಾವಿಸ್ತಾ ಒಂದು ಮುಕ್ತ ಮನಸ್ಸಿನಿಂದ ಎಲ್ಲರಿಗೂ ಸಂತೋಷವಾಗಿ ಆಶೀರ್ವಾದ ಮಾಡ್ತಾ ಇದ್ದೀರಿ. ಬೇರೆಯವರು ಕೊಡ್ತಾ ಇರತಕ್ಕಂಥ ಆಶೀರ್ವಾದಗಳನ್ನು ರಿಸೀವ್ ಮಾಡ್ತಾ ಇದ್ದೀರಿ. ನಿಮ್ಮ ಆಶೀರ್ವಾದ ಕೂಡ ಬೇರೆಯವರಿಗೂ ಕೊಡ್ತಾ ಇದ್ದೀರಿ. ಪ್ರತಿ ಒಬ್ಬರಿಗೂ ನೀವು ಕೊಡ್ತಾ ಇರತಕ್ಕಂಥ ಆಶೀರ್ವಾದ ಮಲ್ಟಿಪಲ್ ಟೈಮ್ಸ್ ಆಗಿ ನಿಮ್ಗೆ ರಿಟರ್ನ್ ಬರ್ತಾ ಇದೆ. ನೀವು ಒಬ್ರು ಕೊಡ್ತಾ ಇರತಕ್ಕಂಥ ಆಶೀರ್ವಾದ ಮಿಕ್ಕಿದ ಎಲ್ಲರ ಆಶೀರ್ವಾದದೊಂದಿಗೆ ನಿಮ್ಗೆ ತುಂಬಾ ಎನರ್ಜೆಟಿಕ್ ಆಗ್ತಾ ಇದೆ. ಆ ಎನರ್ಜಿ ಕೂಡ ನೀವು ರಿಸೀವ್ ಮಾಡ್ತಾ ಇದ್ರಿ. ಆ ಎನರ್ಜಿ ರಿಸೀವ್ ಮಾಡೋದು ಕೂಡ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಮ್ಗೆ ಆ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ಇರತಕ್ಕಂಥದ್ದು ನಿಮ್ಮ ಬೆರಳು ತುದಿಗಳಲ್ಲಿ ಆ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇರತಕ್ಕಂಥದ್ದು ಎಲ್ಲರಿಗೂ ತುಂಬಾ ಕ್ಲಿಯರ್ ಆಗಿ ಫೀಲ್ ಆಗ್ತಾ ಇದೆ. ತುಂಬಾನೇ ಸಂತೋಷವಾಗಿ ಆ ಎನರ್ಜಿ ರಿಸೀವ್ ಮಾಡ್ತಿದ್ದೀರಿ. ಅಷ್ಟೇ ಸಂತೋಷವಾಗಿ ಬೇರೆಯವ್ರಿಗೂ ಕೂಡ ನಿಮ್ಮ ಎನರ್ಜಿ ಫೀಲ್ ಮಾಡ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ. ನಿಮ್ಮಲ್ಲಿರತಕ್ಕಂತ ಎಲ್ಲಾ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇದೆ. ಎಲ್ಲರೂ ತುಂಬಾ ಸಂತೋಷದಿಂದ ನಿಮ್ಮ ಎನರ್ಜಿನ ಕೊಡ್ತಾ ಇದ್ದೀರಿ, ಹಾಗೂ ಬೇರೆಯವರು ಕೊಡ್ತಾ ಇರತಕ್ಕಂಥ ಎನರ್ಜಿ ಕೂಡ ಹಾಗೆ ಸಂತೋಷದಿಂದ ರಿಸೀವ್ ಮಾಡ್ತಾ ಇದ್ದೀರಿ. ಹಾಗೆ ಮತ್ತೊಮ್ಮೆ ನಮಸ್ಕಾರ ಮುದ್ರೆಗೆ ಬಂದು ಈ ಎನರ್ಜಿ ಕೊಟ್ಟಿದ್ದಕ್ಕೆ ಆ ದೇವರುಗಳಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀರಿ. ಬೇರೆಯವ್ರಿಗೆ ಎನರ್ಜಿ ಕೊಡ್ಲಿಕ್ಕೆ ನನ್ಗೆ ಶಕ್ತಿ ಕೊಟ್ಟಿದ್ದಕ್ಕೆ ಆ ದೇವತೆಗಳಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀರಿ.
ಹಾಗೆ ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜುಕೊಳ್ತಾ ನಿಮ್ಮ ಕಣ್ಣು ಮುಖಗಳಿಗೆ ಎನರ್ಜಿ ಕೊಡ್ತಾ ನೀವು ಎನರ್ಜೈಸ್ ಮಾಡಿರ್ತಕ್ಕಂಥ ಪತ್ರವನ್ನ ಮುಟ್ಟಿ ಆ ಎನರ್ಜಿ ಪಾಸ್ ಮಾಡಿ ನಂತರ ಈ ಪ್ರೋಗ್ರಾಮ್ ಮುಗಿದ ನಂತರ ಎಲ್ಲರೂ ಇದನ್ನ ಬರ್ನ್ ಮಾಡಿ ಈ ಆಶಸ್ನ ನೇಚರ್ಗೆ ಅರ್ಪಿಸುವಂಥದ್ದು, ಅಂದ್ರೆ ಯಾರು ತುಳಿದಿರೋ ಹಾಗೆ ಯಾವುದಾದ್ರೂ ಮರ ಅಥವಾ ಗಿಡಕ್ಕೆ ಅರ್ಪಿಸುವಂಥದ್ದು ಮಾಡುವಂಥದ್ದು. ಓಕೆನಾ? ಫೈನ್. Yes, sir. ಹೇಗೆ Super. Yes, sir. Super. ಒಳ್ಳೇದು. ಇದು 100% ಕೆಲಸ ಮಾಡತ್ತೆ. ಎಲ್ಲರಿಗೂ ನೀವು ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳು ಸಿದ್ಧಿ ಆಗೇ ಆಗತ್ತೆ. ಬಟ್ ನಿಮ್ಮ ಗಮನ ಅದು ಆಗೋ ತನಕ ಅದರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಓಕೆನಾ? ಎಷ್ಟು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ ಅಷ್ಟು ಆ ಕೆಲಸ ಆಗೇ ಆಗತ್ತೆ. ಅದರಲ್ಲೂ ಈ ನ್ಯೂ ಮೂನ್ ರಿಚುವಲ್ ಅಲ್ಲಿ 100% ನೀವು ಮಾಡಿರ್ತಕ್ಕಂಥದ್ದು ಬಾಕಿ ಟೈಮಲ್ಲಿ ಇನ್ನು ₹1 ಅಷ್ಟಾದ್ರೆ ಈ ಟೈಮಲ್ಲಿ ಮಾಡುವಂಥದ್ದು 100% ₹100 ಅಷ್ಟು ಕೆಲಸ ಮಾಡತ್ತೆ ಅಂತ ಹೇಳ್ತೀವಿ. ಅಷ್ಟು ಎನರ್ಜಿ ಇರುತ್ತೆ. ಓಕೆ, ಫೈನ್. ಓಕೆ, ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಶುಭರಾತ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಶುಭರಾತ್ರಿ. 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 ಶುಭರಾತ್ರಿ ಸರ್ ತಮ್ಗುನು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು. ಶುಭರಾತ್ರಿ. ಥ್ಯಾಂಕ್ ಯು ಗುಳೆ ಅಶ್ವಥ್ ಸರ್ ಥ್ಯಾಂಕ್ ಯು. ಓಕೆ ಸರ್. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ ನಾಗರಾಜ್ ಸರ್ ಹೇಳಿ. ಗುರುಜಿ ಅದು ವಾಟರ್ ಹೇಳ್ತಿರಲ್ಲ ಗ್ಲಾಸ್ ಅದೇನ್ ಮಾಡೋದು ಗುರುಜಿ? ಸರ್ ನೀರ್ ಹೇಳಿದ್ರಲ್ಲ, ಗ್ಲಾಸ್ ನೀರ್ ಹೇಳಿದ್ರಲ್ಲ, ಅದು ಸಾರಿ ಆ ನೀರ್ನ ನೀವು ಏನ್ ಪ್ಲೇ ಮಾಡಿರ್ತೀರಿ ಅದನ್ನ ನೀರ್ನ ತಗೊಳ್ಳೋ ಅಂತದ್ದು ಸರ್. ಓಕೆ ಗುರುಜಿ. ಆ ನೀರ್ ಮುಂದೆ ಇಟ್ಕೊಂಡು ನೀವು ಇಷ್ಟೊತ್ತವರೆಗೂ ಏನ್ ಎನರ್ಜಿ ಸರ್ಕ್ಯುಲೇಷನ್ ಆಗಿರತ್ತೆ ಆ ನೀರಲ್ಲೂ ಆ ಎನರ್ಜಿ 100% ಇರುತ್ತೆ. ಆ ನೀರ್ನ ಸೇವನೆ ಮಾಡುವಂತದ್ದು. ಪೂರ್ತಿ ಮಾಡ್ಬೇಕು ಗುರೂಜಿ ಅದು? ಏನ್ ಆರಿದ್ ನುಲ್ದಯ್ಯಪ್ಪ ಅದನ್ನ ಕೂದ್ಲಾ? ಸಾರಿ, ಪೂರ್ತಿ ಮಾಡ್ಬೇಕಲ್ಲ ಗುರುಜಿ? ಪೂರ್ತಿ ಕುಡಿಬೇಕಲ್ಲ ಅದು? ಹೌದು, ಪೂರ್ತಿ ಕುಡಿಯುವಂತದ್ದು. ಥ್ಯಾಂಕ್ ಯು. ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಸರ್. ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಓಕೆ.